ಹಲೋ ವೀಕ್ಷಕರೇ, ಎಲ್ಲರಿಗೂ ಅಮ್ಮಂದಿರಿಗೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಒಂದು ವಿಷಯದ ಕಡೆ ನೋಡೋಣ. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸುತ್ತಾ ಇವತ್ತು ನಾವು 4ನೇ ತಿಂಗಳಿನ ಪ್ರೆಗ್ನೆನ್ಸಿಯ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಹೌದು, ಈ 4ನೇ ತಿಂಗಳಲ್ಲಿ ನಿಮ್ಮ ಮಗು ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ ನಿಮ್ಮ ಗರ್ಭಕೋಶದಲ್ಲಿ, ಹಾಗೆ ನಿಮಗೆ ಯಾವೆಲ್ಲ ಒಂದು ಚೇಂಜಸ್ ನಿಮ್ಮ ಆರೋಗ್ಯದಲ್ಲಿ ಕಂಡು ಬರುತ್ತೆ ಈ 4ನೇ ತಿಂಗಳಲ್ಲಿ, ನೀವು ಯಾವ ರೀತಿಯಲ್ಲಿ ನಿಮ್ಮ ಒಂದು ಆರೋಗ್ಯವನ್ನು ಯಾವ ರೀತಿಯಲ್ಲಿ ಇಟ್ಕೋಬೇಕು, ಏನೆಲ್ಲ ಮೆಷರ್ಮೆಂಟ್ಸ್ನ ತಗೋಬೇಕು, ಇದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಈಗ ಬನ್ನಿ, ಇವತ್ತಿನ ವಿಷಯದಲ್ಲಿ ಮೊದಲನೇದಾಗಿ ನಿಮ್ಮ ಗರ್ಭಕೋಶದಲ್ಲಿ ನೀವು ಫಸ್ಟ್ ಆಫ್ ಆಲ್ ಕಾಯ್ತಾ ಇರ್ತೀರಾ 4ನೇ ತಿಂಗಳಲ್ಲಿ ನನ್ನ ಮಗು ಯಾವ ರೀತಿಯಲ್ಲಿ ಇರ್ಬೋದು ಅಂತ ಹೇಳಿ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ? ನೋಡಿ, ನಿಮ್ಮ ಮಗು ಈಗ ಒಂದು ಕಿತ್ತಳೆ ಹಣ್ಣಿನ ಗಾತ್ರದಲ್ಲಿ ಇರುತ್ತೆ, ಸರಿನಾ? 9ರಿಂದ 10 ಸೆಂಟಿಮೀಟರ್ ಅಷ್ಟು ನಿಮ್ಮ ಮಗು ಒಂದು ಬೆಳವಣಿಗೆ ಆಗಿರುತ್ತೆ ನಿಮ್ಮ ಗರ್ಭಕೋಶದಲ್ಲಿ, ಸರಿನಾ? ಈಗ ನಿಮ್ಮ ಮಗು ಈಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಜಸ್ಟ್ ಕೇಳ್ತಾ ಕೇಳ್ತಾ ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಿಮ್ಮ ಮಗುಗೆ ಈಗ ಈ 4ನೇ ತಿಂಗಳಲ್ಲಿ ಒಂದು ಮುಖದ ಒಂದು ರೂಪ ಬೆಳವಣಿಗೆ ಆಗ್ತಾ ಇರುತ್ತೆ. ಓಕೆನಾ? ಅದ್ರ ಚರ್ಮ ಸಹ ಬೆಳವಣಿಗೆ ಅಂದರೆ ತೆಳು ಚರ್ಮ ಹೊಂದಿರುತ್ತೆ. ಹಾಗೆ ನಮಗೆ ಆ ತೆಳು ಚರ್ಮದಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ನರ್ವ್ಗಳಾಗಿರ್ಬೋದು, ಅದರದ್ದು ವೇನ್ಸ್ಗಳಾಗಿರ್ಬೋದು ಎಲ್ಲದನ್ನು ಸಹ ಒಂದು ಲೈಟಾಗಿ ಎಲ್ಲದೂ ಸಹ ವಿಸಿಬಲ್ ಆಗ್ತಾ ಇರುತ್ತೆ. ಅದ್ರ ಕಣ್ಣು ರೆಪ್ಪೆ ಆಗಿರ್ಬೋದು, ಎಲ್ಲದೂ ಸಹ ಕಣ್ಣಾಗಿರ್ಬೋದು, ಉಬ್ಬಾಗಿರ್ಬೋದು, ಮುಖದ ಒಂದು ಏನಿರುತ್ತೆ ಅದೆಲ್ಲ ಇವಾಗ ಒಂದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಸರಿನಾ? ಒಂದು ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಅಂದರೆ ಒಂದು ಮಗುವಿನ ಒಂದು ಆಕಾರವನ್ನು ಏನು ಈ 4ನೇ ತಿಂಗಳಲ್ಲಿ ಅದೆಲ್ಲ ರೆಡಿ ಆಗ್ತಾ ಇರುತ್ತೆ, ಸರಿನಾ? ನಿಮ್ಮ ಗರ್ಭಕೋಶದಲ್ಲಿ ನೀವೇ ಒಂದು ಊಹಿಸ್ಕೊಳ್ಳಿ ಹೇಗೆ ಇರ್ಬೋದು ಅಂತ ಹೇಳಿ. ಓಕೆನಾ? ತುಂಬ ಚೆನ್ನಾಗಿರುತ್ತೆ ಇದೊಂದು ಲೈಕ್ ಇಮ್ಯಾಜಿನೇಷನ್ನ ಮಾಡ್ಕೊಳ್ಳೋವಂಥದ್ದು ತಾಯಂದ್ರಿಗೆ. ಸೊ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಇದನ್ನೆಲ್ಲ ಎಂಜಾಯ್ ಮಾಡಿ ಈ ಟೈಮಲ್ಲಿ. ಓಕೆನಾ? ಅಂದರೆ ನೋಡಿ, ಈ ಟೈಮಲ್ಲಿ ನೀವೇನು ಟೆಸ್ಟ್ನ ಮಾಡಿಸ್ತೀರಾ, ಇವಾಗ ಒಂದು ಸೆಕ್ಸ್ ರೆಕಗ್ನೈಸೇಷನ್ ಅಂತಲೂ ಸಹ, ಅಂದರೆ ಯಾವ ಮಗು ಸಹ ಅಂತ ಹೇಳಿಬಿಟ್ಟು, ಅಂದರೆ ನಮ್ಮ ಇಂಡಿಯಾದಲ್ಲೆಲ್ಲ ಅದನ್ನು ಪರ್ಮಿಷನ್ನೇ ಇಲ್ಲ ಬಿಡಿ, ಆದರೆ ನೀವು ಔಟ್ ಆಫ್ ಕಂಟ್ರಿಯಲ್ಲೆಲ್ಲ ನೀವು ಅದನ್ನು ಟೆಸ್ಟ್ ಮಾಡಿಸ್ಬೋದು. ಅಂದರೆ 4ನೇ ತಿಂಗಳಿನ ಕೊನೆಯಲ್ಲಿ ನಿಮಗೆ ಮಗು ಯಾವುದು ಅಂತ ಹೇಳಿ ಸಹ ರೆಕಗ್ನೈಸ್ ಆಗುತ್ತೆ. ಅಂತ ಹೇಳಿದರೆ ನೀವು ಇಂಡಿಯಾದಲ್ಲಿ ಅದೊಂದು ನಿಮಗೆ ಫೆಸಿಲಿಟಿ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಹೆಣ್ಮಗು ಅಂತ ಹೇಳಿದ್ರೆ ಎಷ್ಟೊಂದು ಜನ ಅದನ್ನು ಮಿಸ್ಲೀಡ್ ಮಾಡಿಕೊಂಡು ಅದನ್ನು ತಗ್ಸೋವಂಥ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ಕೆಲವರು ಇನ್ನೂ ಮೂಢನಂಬಿಕೆಯಲ್ಲಿರೋವಂಥವ್ರಿಗೆ ಸೊ ಇನ್ನೂ ಸಹ ಆ ಮಗು ಅದು ಬೇಡ ಇದು ಬೇಡ ಅನ್ನೋರು ಸಹ ಇರ್ತಾರೆ. ಸೊ ಅಂಥ ಮೂರ್ಖರು ಇರ್ತಾರೆ ಅಂತಲೇ ನಮ್ಮ ಇಂಡಿಯಾದಲ್ಲಿ ಅದನ್ನು ಬ್ಯಾನ್ ಮಾಡಿರೋವಂಥದ್ದು, ನಮ್ಮ ಭಾರತದಲ್ಲಿ ಅದಿಲ್ಲ. ಸೊ ಔಟ್ ಆಫ್ ಕಂಟ್ರಿಯಲ್ಲಿ ಇದನ್ನು ಟೆಸ್ಟ್ ಮಾಡಿದಾಗಲೇ ಹೇಳ್ತಾರೆ, ನಿಮಗೆ ಏನು 4ನೇ ತಿಂಗಳ 5ನೇ ತಿಂಗಳಲ್ಲಿ ಏನು ಸ್ಕ್ಯಾನಿಂಗ್ ಮಾಡ್ತಾರೆ ಆವಾಗಲೇ ಸಹ ನಿಮಗೆ ಸೆಕ್ಸ್ ಅಂತ ಹೇಳಿ ಸೆಕ್ಸ್ ಯಾವುದು ಅಂತ ಹೇಳಿಬಿಟ್ಟು ಸಹ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ನೋಡಿ, ಯಾವುದೇ ಮಗು ಆಗಲಿ ಆರೋಗ್ಯವಾಗಿರಲಿ ಅಂತ ಹೇಳಿ ನೀವು ಕನಸು ಕಾಣಿ ಹೊರತು ನನಗೆ ಆ ಮಗುನೇ ಆಗಬೇಕು ಈ ಮಗುನೇ ಆಗಬೇಕು ಅಂತ ಹೇಳಿಬಿಟ್ಟು ತುಂಬ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನನ್ನ ಮಗು ಹೆಣ್ಣೆ ಆಗುತ್ತೆ ಗಂಡೇ ಆಗಬೇಕು ಅಂತ ಹೇಳಿಬಿಟ್ಟು ನೀವು ತುಂಬ ಅತಿ ಆಸೆನ ಇಟ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ಮಗು ಆಗಲಿ ಆರೋಗ್ಯವಾಗಿರ್ಬೇಕಪ್ಪ, ನನ್ನ ಮಗು ನನ್ನ ಏನು ಹೆರಿಗೆ ಇದೆ ಅದು ತುಂಬಾ ಚೆನ್ನಾಗಾಗಬೇಕು, ಯಾವುದೇ ಥರ ಒಂದು ತೊಂದರೆ ಆಗ್ದಲೇ ನನ್ನ ಮಗು ನನ್ನ ಕೈಗೆ ಬಂದರೆ ಸಾಕು ಅಂತ ಹೇಳಿಬಿಟ್ಟು ಅದನ್ನಷ್ಟೇ ನೀವು ನಿರೀಕ್ಷೆಯನ್ನು ಮಾಡಿ, ಆಯಿತಾ? ಸೊ ಆಗ ನಿಮಗೆ ಯಾವ ಮಗು ಆದ್ರೂ ಸಹ ನೀವು ಸಂತೋಷವಾಗಿರ್ತೀರಾ ಅಂತ ಹೇಳಿ ನನ್ನ ಒಂದು ಒಪಿನಿಯನ್ ಅಷ್ಟೇ. ಸೊ ಈಗ ಬನ್ನಿ, ಒಂದು ಮಗು ಆರೆಂಜ್ ಅಂದರೆ ಕಿತ್ತಳೆ ಹಣ್ಣಿನ ಒಂದು ಅಷ್ಟು ಗಾತ್ರದಲ್ಲಿ ಈಗ ನಿಮ್ಮ ಮಗು ಇರುತ್ತೆ, ಸರಿನಾ? ಹಾಗೆ ನೀವು ಮೆದುಳು ಯಾವ ಲೆವೆಲ್ಗೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ನೀವು ಮಾತಾಡೋದನ್ನೆಲ್ಲ ಸಹ ಮಗು ಕೇಳಿಸ್ಕೊಳೋ ಲೆವೆಲ್ಗೆ ಬರ್ತಾ ಇರುತ್ತಂತೆ. ಅಂದರೆ 2,50,000 ಅಷ್ಟು ಒಂದು ನ್ಯೂರಾನ್ಸ್ಗಳು ಒಂದು ಬ್ರೈನ್ನಲ್ಲಿ ಒಂದು ನಿಮಿಷಕ್ಕೆ ಬೆಳೀತಾ ಹೋಗ್ತಾ ಇರುತ್ತಂತೆ. ಸೊ ಅಷ್ಟು ನ್ಯೂರಾನ್ಸ್ಗಳು ಆ ಬ್ರೈನ್ ಅಪ್ಡೇಟ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಮಗು ಯಾವ ಲೆವೆಲ್ಗೆ ಒಂದು 4ನೇ ತಿಂಗಳಲ್ಲಿ ಬೆಳವಣಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನೀವೇ ತಿಳ್ಕೊಳ್ಳಿ. ಓಕೆನಾ? ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನಿಮ್ಮ ಮಗು ಒಂದು ಅದ್ರ ಪಾಡಿಗೆ ಅದು ಬೆಳ್ಕೊಳೋ ಪ್ರಕ್ರಿಯೆಯಲ್ಲಿ ಅದು ತೊಡಗಿರುತ್ತೆ. ಇದು ನಿಮ್ಮ 4ನೇ ತಿಂಗಳಿನ ಒಂದು ಮಗುವಿನ ಬೆಳವಣಿಗೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಏನು ಸಿಂಪ್ಟಮ್ಸ್ಗಳು ಬರುತ್ತೆ ಈ 4ನೇ ತಿಂಗಳಲ್ಲಿ ಅಂತ ಹೇಳಿದ್ರೆ, ನಿಮಗೆ ಏನು ಈ 3 ತಿಂಗಳಲ್ಲಿ ಏನು ವಾಮಿಟಿಂಗ್ ತುಂಬ ಅತಿ ಹೆಚ್ಚಾಗಿ ವಾಮಿಟಿಂಗ್ ಇತ್ತು, ಮೂಡ್ ಸ್ವಿಂಗ್ಸ್ ಇತ್ತು, ಅದೆಲ್ಲದನ್ನು ಸಹ ವಾಮಿಟಿಂಗ್ ಎಲ್ಲ ಸಹ 4ನೇ ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ಒಂದು 60ರಿಂದ 70% ಈ 4ನೇ ತಿಂಗಳಲ್ಲಿ ನಿಮಗೆ ಕಡಿಮೆ ಆಗ್ತಾ ಇರುತ್ತೆ, ಆಯಿತಾ? ಕಡಿಮೆ ಆಗ್ತಾ ಇರುತ್ತೆ. ಆಮೇಲೆ ಮೂಡ್ ಸ್ವಿಂಗ್ಸ್ಗಳಾಗೋದು ಅದೆಲ್ಲ ನಿಮಗೆ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಅದೆಲ್ಲದೂ ಸಹ ನಿಮಗೆ ಕ್ರಮೇಣವಾಗಿ ಈ 4ನೇ ತಿಂಗಳಲ್ಲಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಹಾಗೆ ನೀವು ಯಾವ ರೀತಿಯಲ್ಲಿ ಒಂದು ಆಹಾರ ಸೇವನೆ ಮಾಡಬೇಕು ಈ 4ನೇ ತಿಂಗಳಲ್ಲಿ ಅಂತ ಹೇಳಿದ್ರೆ, ಅತಿ ಹೆಚ್ಚು
ಹೆಚ್ಚು ಮಿನರಲ್ಸ್ ಅಂದರೆ ವಿಟಮಿನ್ಸ್ ಇರುವಂತಹ ಹಣ್ಣುಗಳನ್ನ ತಿನ್ನಿ. ಹಾಗೆ ಫೋಲಿಕ್ ಆ್ಯಸಿಡ್ಸ್ ಟ್ಯಾಬ್ಲೆಟ್ಸ್ನ ಕೊಟ್ಟಿರ್ತಾರೆ ಡಾಕ್ಟರು. ಆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತುಂಬಾ ನಿಮಗೆ ನಿಮ್ಮ ಮಗು ಬ್ರೈನ್ ಡೆವಲಪ್ಮೆಂಟಿಗಾಗಲಿ ನಿಮ್ಮ ಒಂದು ಡೆವಲಪ್ಮೆಂಟಿಗಾಗಲಿ ಸಹ ಒಂದು ಮಗು ಯಾವ ರೀತಿಯಲ್ಲಿ ಆರೋಗ್ಯವಾಗಿ ಬೆಳಿಬೇಕು ಅಂತ ಹೇಳಿಬಿಟ್ಟು ಒಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ನೆಗ್ಲೆಕ್ಟ್ ಮಾಡ್ದಲೇ ದಯವಿಟ್ಟು ತಗೊಳ್ಳಿ. ಎಲ್ಲ ಯಾರೆಲ್ಲ ತಾಯಂದಿರು ಆಗ್ತಾ ಇದ್ದೀರೋ ಅವ್ರು ಮಾತ್ರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ವಿಟಮಿನ್ ಟ್ಯಾಬ್ಲೆಟ್ ಮತ್ತು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ಒಟ್ಟಿಗೆ ತೊಗೊಳಂಗಿಲ್ಲ. ಅದು ನಿಮಗೆ ಡಾಕ್ಟ್ರೇ ರೆಕಗ್ನೈಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅವ್ರು ಹೇಳಿರ್ತಾರೆ. ನಿಮಗೆ ಒಂದು ವಿಟಮಿನ್ ಟ್ಯಾಬ್ಲೆಟ್ ಮಧ್ಯಾಹ್ನ ತೊಗೊಂಡ್ರೆ ಒಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಬೆಳಗ್ಗೆ ತೊಗೊಳೋ ಥರ ಇರುತ್ತೆ. ಎರಡನ್ನೂ ಒಟ್ಟಿಗೆ ತೊಗೊಳಕ್ಕೆ ಹೋಗ್ಬಿಡಿ, ಅದು ಇಂಡೈಜೆಷನ್ ಆಗೋ ಚಾನ್ಸಸ್ಗಳಿರುತ್ತೆ. ಅದು ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರೋವಂಥದ್ದು. ಲೈಕ್ ಒಬ್ಬೊಬ್ಬರಿಗೆ ಈ ವಿಟಮಿನ್ ಟ್ಯಾಬ್ಲೆಟ್ ಏನು ಕೊಟ್ಟಿರ್ತಾರೆ ಅದನ್ನು ತೊಗೊಂಡ ತಕ್ಷಣ ವಾಮಿಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ದಟ್ ಸ್ಮೆಲ್ ಅಥವಾ ಆಗಿರ್ಬೋದು. ಅದು ಡಿಪೆಂಡೆಂಟು ಯಾವ ಡಾಕ್ಟ್ರು ಯಾವ ರೀತಿ ಟ್ಯಾಬ್ಲೆಟ್ ಕೊಡ್ತಾರೆ ಇದ್ರ ಮೇಲೆ ಡಿಪೆಂಡು. ನನಗಂತೂ ಒಂದೊಂದ್ಸಲ ತೊಗೊಂಡ್ರೆ ಲೈಕ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತೊಗೊಂಡ್ರೆ ನನಗೆ ಒಂದೇ ಸತಿ ಲೈಕ್ ವಾಮಿಟಿಂಗ್ ಆಗುವಂಥದ್ದು ಆ ಥರದ್ದೆಲ್ಲ ಆಗ್ತಾಯಿತ್ತು. ಬಟ್ ಕ್ರಮೇಣವಾಗಿ ನನಗೆ ಸರಿ ಹೋಯ್ತು ಅದೆಲ್ಲ. ಸೊ ಹಾಗಾಗಿ ನೆಗ್ಲೆಕ್ಟ್ನ ಮಾಡಬೇಡಿ. ನಿಮ್ಮ ಮಗು ಬೆಳವಣಿಗೆ ನಿಮ್ಮ ಕೈಯಲ್ಲೇ ಇರುತ್ತೆ. ನೀವು ಯಾವ ರೀತಿಯಲ್ಲಿ ನೀವು ಒಂದು ಆಹಾರನ ಸೇವನೆ ಮಾಡ್ತೀರೋ ಅದ್ರ ಮೇಲೂ ಸಹ ನಿಮ್ಮ ಗರ್ಭಕೋಶದಲ್ಲಿ ನಿಮ್ಮ ಮಗು ಬೆಳವಣಿಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿನಾ? ಸೊ ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಅತಿ ಹೆಚ್ಚಾಗಿ ನೀರನ್ನು ತುಂಬಾ ಸೇವಿಸ್ಬೇಕಾಗತ್ತೆ. ಬಾಡಿನ ಡಿಹೈಡ್ರೇಷನ್ನ ಇಡಲಿಕ್ಕೆ ಬಿಡಬೇಡಿ. ಅತಿಯಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಪ್ರಮಾಣದಲ್ಲಿ ಕುಡೀರಿ. ಒಂದು ನಿಮಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನ್ಸೋದೇನಿರುತ್ತೆ ಅದು ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಕಡಿಮೆ ಆಗಿರೋದ್ರಿಂದ ಅದು ನಿಮಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಸೋಷಿಯಲ್ ಮತ್ತು ಎಮೋಷ್ನಲ್ ಸ್ವಲ್ಪ ಎಮೋಷ್ನಲ್ ಆಗುವಂಥದ್ದು, ಸ್ವಲ್ಪ ಎಲ್ಲರ ಜೊತೆನೂ ಮಾತಾಡಲಿಕ್ಕೆ ಇದು ಮಾಡುವಂಥದ್ದು, ಸೊ ಎಮೋಷ್ನಲಿ ಕನೆಕ್ಟ್ ಆಗುವಂಥದ್ದು, ನೀವು ಇದನ್ನೆಲ್ಲ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಬೇಗನೆ ದುಃಖ ಬರುವಂಥದ್ದು, ಬೇಗನೆ ಖುಷಿ ಆಗುವಂಥದ್ದು, ಅದೆಲ್ಲ ಎಮೋಷ್ನಲ್ ಚೇಂಜಸ್ಗಳು ನಿಮಗೆ ಈ 4ನೇ ತಿಂಗಳಲ್ಲಿ ತಾಯಂದ್ರಿಗೆ ಆಗುವಂಥದ್ದು. ಸರಿನಾ? ಹಾಗೆಯೇ ನಿಮಗೆ ಈ ಟೈಮಲ್ಲಿ ಅಂದರೆ 3 ತಿಂಗಳಲ್ಲಿ ಏನು ತುಂಬಾ ಸುಸ್ತು ಅನ್ನಿಸ್ತಾ ಇತ್ತು, ಏನು ಎನರ್ಜಿನೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು, ಅದು ಈ 4ನೇ ತಿಂಗಳಲ್ಲಿ ತುಂಬಾ ಸಹ ಆರೋಗ್ಯವಾಗಿರ್ತೀರ, ತುಂಬಾ ಎನರ್ಜಿಟಿಕ್ ಇರ್ತೀರ. ಸೊ ಹಾಗಾಗಿ ಇದ್ರ ಬಗ್ಗೆ ಯಾವುದೇ ಥರ ನಿಮಗೆ ಇನ್ನು ಮುಂದೆ ಯಾವುದೇ ಥರ ನನಗೆ ಸುಸ್ತಾಗ್ತಾ ಇದೆ ಅನ್ನೋದನ್ನ ಕ್ರಮೇಣವಾಗಿ ಬರ್ತಾ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. 4ನೇ ತಿಂಗಳಿಂದನೇ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ನಿಮ್ಮ ದೇಹದಲ್ಲಿ. ಓಕೆನಾ? ಹಾಗೆಯೇ ನಿಮ್ಮ ಹೊಟ್ಟೆ ಮೇಲೆ ಒಂದು ಲೈನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ನೀವು ಅದನ್ನು ಒಂದು ಲೈನ್ ಬಂದರೆ ಗಂಡು ಮಗು, ಲೈನ್ ಬರದೇ ಇದ್ದರೆ ಹೆಣ್ಮಗು, ಈ ಥರ ಎಲ್ಲ ಒಂದು ಮೂಢನಂಬಿಕೆಗಳೆಲ್ಲ ಇದೆ. ಅದನ್ನು ನಾನು ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ನಿಮಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆಯೂ ಸಹ ಒಂದು ವೀಡಿಯೋಸ್ನ ಮಾಡಿ ಹಾಕೋಣ. ಸೊ ಹೊಟ್ಟೆ ಮೇಲೆ ಒಂದು ಲೈನ್ ಬರ್ತಾ ಹೋಗುತ್ತೆ. ಆ ಲೈನ್ ಬಂದರೆ ಅದೇನು ನೀವು ಗಾಬರಿ ಪಡ್ಕೊಳೋ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಚರ್ಮ ಏನಿರುತ್ತೆ ನಿಮ್ಮ ಮಗುವಿಗೆ ಜಾಗ ಮಾಡ್ತಾ ಹೊಟ್ಟೆ ಸ್ವಲ್ಪ ದೊಡ್ಡದು ಮುಂದೆ ಬರ್ತಾ ಇರುತ್ತಲ್ವ. ಸೊ ಹಾಗಾಗಿ ಸ್ಟ್ರೆಚ್ ಮಾರ್ಕ್ಸ್ಗಳಾಗುತ್ತೆ. ಅಂದರೆ ನಿಮ್ಮ ಚರ್ಮ ಏನಿರುತ್ತೆ, ಹೊಟ್ಟೆಯ ಚರ್ಮ ಏನಿರುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ನಿಮ್ಮ ಹೊಟ್ಟೆ ಮೇಲೆ ಲೈನ್ಸ್ ಬರುತ್ತೆ. ಅದು ನೀವು ಕಡಿಮೆ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ ಅದು ಸ್ವಲ್ಪ ಒಬ್ಬೊಬ್ಬರಿಗೆ ಲೈಕ್ ಇಚ್ಚಿಂಗ್ ಬರುತ್ತೆ, ಅಂದರೆ ಕಟ್ತಾ ಬರುತ್ತೆ. ಆ ಟೈಮಲ್ಲಿ ನೀವು ದಯವಿಟ್ಟು ಅದ್ರ ಮೇಲೆ ಹೊಟ್ಟೆ ಮೇಲೆ ಅಗ್ಲಗ್ಲ ಕೈ ಆಡಿಸೋದಾಗಲಿ ಕೆರ್ಕೊಳೋದಾಗಲಿ ಮಾಡೋಕೆ ಹೋಗ್ಬಾರ್ದು. ನೀವು ಒಂದು ಸಲ ಕೆರ್ಕೊಂಡ್ರೆ ಒಂದು ಸಲ ಅದು ಇಚ್ಚಿಂಗ್ ಆಗ್ತಾಯಿದೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಒಂದು ಸತಿ ನೀವು ಹಿಂಗೆ ರಬ್ ಮಾಡಿದ್ರೆ ಅದು ನಿಮಗೆ ಬಿಡೋದೇ ಇಲ್ಲ. ಅಷ್ಟು ಸಹ ನಿಮಗೆ ಟೆಂಪ್ಟ್ ಆಗ್ತಾ ಇರುತ್ತೆ, ಕೆರ್ಕೋಬೇಕು ಅದನ್ನು ಮುಟ್ಕೋಬೇಕು. ಅದು ನೀವು ಎಷ್ಟು ಮಾಡ್ಕೊತೀರೋ ಅವಾಗ ಏನಾಗ್ಬಿಡುತ್ತೆ ಗೊತ್ತಾ, ಒಳ್ಳೆ ಹುಲಿ ಇದ್ರ ಥರ ಆಗ್ಬಿಡುತ್ತೆ ಪರಿಸ್ಥಿತಂಗೆ. ಸೊ ಹಾಗಾಗಿ ದಯವಿಟ್ಟು ಆ ಕೆಲಸನ ಮಾಡೋಕೆ ಹೋಗ್ಬೇಡಿ. ಮ್ಯಾಮ್ ಇದರಿಂದ ಹೊರಗಡೆ ಬರಬೇಕಂದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ, ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನನಗೆ ಯಾವುದೇ ಥರ ಸ್ಟ್ರೆಚ್ ಮಾರ್ಕ್ಸ್ ಇಲ್ಲ. ಸೊ ಬಟ್ ಆದ್ರೂ ಸಹ ಆಲಿವ್ ಆಯಿಲನ್ನು ನಾನು ಯೂಸ್ ಮಾಡ್ತಾ ಇದ್ದೆ. ನೀವು ಬರದೇ ಇರಲಿ. ಸೊ ಆಲಿವ್ ಆಯಿಲನ್ನು ಡೈಲಿ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಯಾವುದೇ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಏನೇ ಆಗಿರ್ಬೋದು, ಹೊಟ್ಟೆ ಮೇಲೆ 1-2 ಹನಿ ನೀವು ಸ್ನಾನ ಮಾಡಾದ್ಮೇಲೆ 1-2 ಹನಿ ಹಚ್ಕೊಂಡು ಒಂದು ಸ್ವಲ್ಪ ಹಿಂಗೆ ಮಸಾಜ್ ಥರ ಹಿಂಗೆ ಹಚ್ಕೊಂಡ್ರು ಸಹ ಸ್ಕಿನ್ನಿಗೆ ಏನಾಗುತ್ತೆ, ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ. ಆಗ ಏನಾಗುತ್ತೆ, ಸ್ಟ್ರೆಚ್ ಮಾರ್ಕ್ಸ್ಗಳು ಕಡಿಮೆ ಆಗುತ್ತೆ. ಇದು ನಿಮಗೊಂದು ಟಿಪ್. ಸರಿನಾ? ಹಾಗೆಯೇ ಹೈ ಪ್ರೋಟೀನ್ ಇರುವಂತಹ ಸ್ನ್ಯಾಕ್ಸ್ಗಳನ್ನ ತಿನ್ನಬೇಕಾಗತ್ತೆ, ವಿಟಮಿನ್ ಇರೋದನ್ನ ತಿನ್ನಬೇಕಾಗತ್ತೆ, ಈ ಮೊಳಕೆ ಕಾಳುಗಳನ್ನ ತಿನ್ನಬೇಕಾಗತ್ತೆ. ಹಾಗೆಯೇ ಚೆನ್ನಾಗಿ ನೀರನ್ನ ಕುಡಿಬೇಕು, ನಾನು ಮೊದಲೇ ಹೇಳಿದಾಗೆ. ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನಬೇಕು. ಸೊ ಹೆಚ್ಚೆಚ್ಚಾಗಿ ನಿಮಗೊಂದು ಲಿಮಿಟಲ್ಲಿ ನೀವು ತಿನ್ನಬೇಕು. ಅಂದರೆ ಒಂದೇ ಸತಿ ತಿನ್ನೋಕೆ ಹೋಗ್ಬಿಡಿ, ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತಿಂತಾ ಹೋಗಿ. ಯಾಕಂತ ಹೇಳಿದ್ರೆ ಕೆಲವರಿಗೆ 3ನೇ ತಿಂಗಳಲ್ಲೇ ಏನು ವಾಮಿಟಿಂಗ್ ತುಂಬ ಇರೋರಿಗೆ 4ನೇ ತಿಂಗಳಲ್ಲೂ ಸಡನ್ನಾಗಿ ನಿಲ್ಲಲ್ಲ. 5ನೇ ತಿಂಗಳು ತನಕನೂ ಸಹ ವಾಮಿಟಿಂಗ್ ಕಂಡೀಷನ್ಸ್ ಇದ್ದೇ ಇರುತ್ತೆ. ನಾನು ಎಲ್ಲ ವೀಡಿಯೋಸಲ್ಲೂ ನಿಮಗೆ ಹೇಳ್ತಾ ಇರೋ ರೀತಿ ಇದರಲ್ಲೂ ಸಹ ಹೇಳ್ತಾ ಇದ್ದೀನಿ.
ಇದ್ದೀನಿ. ದಯವಿಟ್ಟು ನೀವು ಟ್ರಾವೆಲ್ ಮಾಡೋದಿದ್ರೆ ದಯವಿಟ್ಟು ಬೈಕಲ್ಲಿ ಟ್ರಾವೆಲ್ ಮಾಡೋ ಅಂಥವ್ರು ಏನಿರ್ತೀರ 2 ಕಾಲು ಹಾಕ್ಬಿಟ್ಟು ಕುತ್ಕೊಂಡು ಟ್ರಾವೆಲ್ ಮಾಡಬೇಡಿ. ಕುತ್ಕೊಂಡ್ರೆ ಇಲ್ಲ ನಾನು ಮಾಡಲೇಬೇಕು, ನಾನು ಹೋಗಲೇಬೇಕು ಅನ್ನೋದಿದ್ರೆ ದಯವಿಟ್ಟು ಒಂದು ಸೈಡ್ನ ಕುತ್ಕೊಳ್ಳಿ. ಯಾರಾದರೂ ಗಾಡಿ ಓಡಿಸೋರಿದ್ರೆ ಅಟ್ಲೀಸ್ಟ್ ನೀವೇ ಓಡಿಸ್ಬೇಕಂತ ಹೇಳಿದ್ರೆ ದಯವಿಟ್ಟು ಹುಷಾರಾಗಿ ಓಡಿಸಿ. ಸೊ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ಅಟ್ಲೀಸ್ಟ್ 5ನೇ ತಿಂಗಳು ತನಕನಾದರೂ ನೀವು ತುಂಬಾ ಕಾನ್ಷಿಯಸ್ ಆಗಿರಬೇಕು. ಇದೆಲ್ಲ ಇವತ್ತಿನ ಒಂದು 4ನೇ ತಿಂಗಳಿನ ಸಿಂಪ್ಟಮ್ಸ್ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮಗು ಬೆಳವಣಿಗೆ ಯಾವ ರೀತಿಯಲ್ಲಿ ಇರುತ್ತೆ, ಯಾವ ರೀತಿ ಮಗು ಕಾಣಿಸುತ್ತೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಇದನ್ನೆಲ್ಲ ತಿಳಿಸಿದ್ದೇನೆ. ಸೊ ನಿಮಗೆ ಇನ್ನೂ ಹೆಚ್ಚೆಚ್ಚಾಗಿ ನಿಮಗೆ ಇನ್ನೂ ಮಾಹಿತಿ ಬೇಕಾಗಿದ್ದಲ್ಲಿ ದಯವಿಟ್ಟು ಏನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ 3ನೇ ತಿಂಗಳು, 2ನೇ ತಿಂಗಳು, 1ನೇ ತಿಂಗಳದ್ದು ಸಹ ಸಿಂಪ್ಟಮ್ಸ್ಗಳನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೇನೆ. ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹೀಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ತಾಯಿಯಂದ್ರಿಗೂ ನನ್ನ ಕಡೆಯಿಂದ ವಂದನೆಗಳು. ಧನ್ಯವಾದಗಳು.